ನಮ್ಮ ಮೊದಲನೆಯ ಸುದ್ದಿ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟದ್ದಾಗಿತ್ತು. ಈಗ ಅದರದ್ದೇ ಅಪ್ಡೇಟ್ ಬರ್ತಾ ಇದೆ. DPARನಿಂದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಿಂದ ಲೋಕೋಪಯೋಗಿ ಇಲಾಖೆಗೆ ಪತ್ರ ಹೋಗಿದೆ. ನಾಳೆ 22ನೇ ತಾರೀಕು ನೂತನ ಸಚಿವರುಗಳ ಅಧಿಕಾರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಅಂತ ಲೋಕಭವನದ ಗಾಜಿನ ಮನೆಯಲ್ಲಿ ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಅಂದ್ರೆ ಅಟ್ಲೀಸ್ಟ್ ಇವತ್ತು ರಾತ್ರಿ ಲಿಸ್ಟ್ ಫೈನಲ್ ಆಗಬೇಕು. ಸಚಿವರಾಗುವವರಿಗೆ ಮಾಹಿತಿ ಹೇಳಿ ಅವರು ಕುಟುಂಬ ಸಮೇತರಾಗಿ ಕಾರ್ಯಕ್ರಮಕ್ಕೆ ಬರಬೇಕು. ಅವರು ಕೆಲವರು ಬೆಂಬಲಿಗರನ್ನು ಕರ್ಕೊಂಡ್ ಬರ್ತಾರೆ. ಕ್ವಿಕ್ಲಿ ನಮ್ಮ ಡೆಲ್ಲಿ ರಿಪೋರ್ಟರ್ ಮಂಜುನಾಥರನ್ನು ಕೇಳ್ತಾ ಇದ್ದೀನಿ. ಮಂಜು, ಹಾಗಿದ್ರೆ ಇವತ್ತು ಸಂಜೆ ಅಥವಾ ತಡರಾತ್ರಿ ಮೀಟಿಂಗ್ ಆಗಿ ಲಿಸ್ಟ್ ಫೈನಲ್ ಆಗುತ್ತಾ? ನಿಮ್ಮ ಧ್ವನಿ ಬರ್ತಾ ಇಲ್ಲ ಅನ್ನುವಂಥದ್ದು ಬಹಳ ಕಷ್ಟ. ಯಾಕೆಂತಂದ್ರೆ ಈಗಲೂ ಕೂಡ ಕಳೆದ ಎರಡೂವರೆ ಗಂಟೆಯಿಂದ ಪ್ರತಿಭಟನೆಯಲ್ಲೇ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಜೊತೆ ಕೂತಿದ್ದಾರೆ. ಇವತ್ತು ಪೂರ್ತಿಯಾಗಿ ಅವರು ಶೆಡ್ಯೂಲಿಂಗ್ ನೋಡಿದ್ರೆ ರಾಹುಲ್ ಗಾಂಧಿ ಅವರದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಜೊತೆಗೆ ಅವರು ರಾತ್ರಿ ಆದ್ರೂ ಸಮೇತ ಇಲ್ಲೇ ಕೂರ್ತೇವೆ ಅನ್ನುವಂತ ಮಾಹಿತಿಗಳು ಪೊಲೀಸರಿಗೆ ರವಾನಿಸಿರುವಂತದ್ದು. ಈವನ್ ಜಿತೇಂದ್ರ ಪ್ರಸಾದ್ ಇದಕ್ಕೆ ಬಂದಿದ್ದಾರೆ ಸಚಿವರಿಗೆ, ಅವ್ರಿಗೂ ಕೂಡ ಹೇಳಿ ಕಳಿಸಿರುವಂತದ್ದು. ಹಾಗಾಗಿ ಇದು ಎಲ್ಲಿಯವರೆಗೂ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಜೊತೆಗೆ ನಮ್ಮ ಯಾರು ಸಿದ್ದರಾಮಯ್ಯ ಅವರು ಬಂದಿದ್ದಾರೆ, BK ಹರಿಪ್ರಸಾದ್ ಅವರು ಬಂದಿದ್ದಾರೆ, ಅವ್ರನ್ನ ಕರೆದು ಒಂದು ಮೀಟಿಂಗ್ ಆದ್ರೂ ಮಾಡಬೇಕಾಗತ್ತೆ. ಬಟ್ ನಾಳೆ ಮಾಡ್ತೇವೆ ಅನ್ನುವಂಥದ್ದನ್ನ ಮೀಟಿಂಗು ನಾಳೆ ಮಾಡ್ತೇವೆ ಅನ್ನುವಂಥದ್ದನ್ನ ಸುರ್ಜೇವಾಲಾ ಅವರು ಎಲ್ಲರಿಗೂ ಕೂಡ ಕಮ್ಯುನಿಕೇಟ್ ಮಾಡಿರುವಂತದ್ದು. 3 ಜನರಿಗೆ ನಾಳೆ ಎಷ್ಟೊತ್ತಿಗೆ ಅನ್ನುವಂಥ ಪ್ರಶ್ನೆ ಕೂಡ ಇನ್ನು ಆ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ಕಿಲ್ಲ, ಸಮಯ ನಿಗದಿ ಆಗಿಲ್ಲ. ಇವತ್ತಿನ ಬೆಳವಣಿಗೆಗಳನ್ನ ನೋಡಿ ಈಗ ಹೆಚ್ಚು ಕಡಿಮೆ ಜಾಸ್ತಿ ಹೊತ್ತಾಯ್ತು ಅಂದ್ರೆ ಅರೆಸ್ಟ್ ಕೂಡ ಮಾಡುವಂತ ಸಾಧ್ಯತೆ ಇರುತ್ತೆ. ಅರೆಸ್ಟ್ ಮಾಡಿದ್ರೆ ಒಂದಷ್ಟು ಪ್ರೊಸೀಜರ್ ಆಗ್ಬೇಕಾಗುತ್ತೆ, ಅಲ್ಲೂ ಒಂದೂವರೆ ತಾಸು ಆಗ್ಬೋದು. ಇಷ್ಟೆಲ್ಲ ಮೀರಿ ಏನಾದ್ರೂ ತಡರಾತ್ರಿ ಡಿಸ್ಕಷನ್ ಆಯ್ತು ಅಂತ ಅಂದ್ರೆ ನಾಳೆಗೆ ಒಂದು ಗ್ರೀನ್ ಸಿಗ್ನಲ್ ಅಥವಾ ಇನ್ನೂ ಒಂದು ಆಪ್ಷನ್ ಅನ್ನ ಇಟ್ಕೊಂಡಿದ್ದಾರೆ. ನಾಡಿದ ಸಂಜೆಗೂ ಕೂಡ ಲೋಕಭವನಕ್ಕೆ 2 ಸಮಯಗಳು ಇನ್ಫಾರ್ಮ್ ಮಾಡಲಾಗಿದೆ. ಫಸ್ಟ್ ಇನ್ಫಾರ್ಮೇಶನ್ ಅಂತ ಈಗ ಬಂದಿರುವಂತದ್ದು. ಅದು ನಾಳೆ ಗುರುವಾರ ಸಂಜೆಗೂ ಕೂಡ ಒಂದು ಸಮಯ ಕೇಳಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಹಾಗಾಗಿ ಇದು ಎಲ್ಲಿಗೆ ಮುಗಿಯುತ್ತೆ ಅನ್ನುವಂಥದ್ರ ಮೇಲೆ ನಾಳೆ ಡಿಸೈಡ್ ಆಗುತ್ತಾ ಇಲ್ವಾ, ಎಷ್ಟೊತ್ತಿಗಾಗುತ್ತೆ, ಏನ್ ಕತೆ. ಇವತ್ತು ರಾತ್ರಿ ಚರ್ಚೆ ಆಯ್ತು ಅಂದ್ರೆ ಬೆಳಿಗ್ಗೆ ಹತ್ತಿ ಬರೋ ಅಷ್ಟೊತ್ತಿಗೆ 2:30 ಅಂತ ಅಂದ್ರೆ ಒಂದ್ ಸ್ವಲ್ಪ ಸಾಧ್ಯವಿಲ್ಲದ ಮಾತು ಅಂತ. ಯಾಕಂದ್ರೆ ಎಲ್ಲ ಆಕಾಂಕ್ಷಿಗಳು ಇಲ್ಲೇ ಇದ್ದಾರೆ. ಅಟ್ಲೀಸ್ಟ್ ಅವ್ರದ್ದು ನಿಮ್ದಾಗಿದೆ, ನೀವು ಹೊರಡಿ ಅಂದ್ರೂ ಕೂಡ ಫ್ಲೈಟ್ ಸಿಗ್ಬೇಕು, ಬರ್ಬೇಕು. ಸೊ ಇಷ್ಟೆಲ್ಲ ಕಸರತ್ತು ಮಾಡ್ತಾರ ಅನ್ನುವಂತ ಪ್ರಶ್ನೆ ಕೂಡ ಇರುವಂತದ್ದು. ಬಟ್ ನಾಳೆ ಆಗುತ್ತೆ ಅನ್ನುವಂಥದ್ದು ಬಹಳಷ್ಟು ಅಷ್ಟು ಕ್ಲಾರಿಟಿ ಇಲ್ಲ, ಸ್ಪಷ್ಟತೆ ಇಲ್ಲ. ಅಜಿತ್, ಓಕೆ ಥ್ಯಾಂಕ್ ಯು ಮಂಜು ನಿಮ್ಮ ಮಾಹಿತಿಗೆ. ಥ್ಯಾಂಕ್ ಯು ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.